ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ತುಮಕೂರು ಮಹಾನಗರ ಪಾಲಿಕೆ ಟೌನ್ ಹಾಲ್ ಸರ್ಕಲ್ನಲ್ಲಿ ಮಾದಿಗ ಹಾಗೂ ಛಲವಾದಿ ಸಮುದಾಯ ಸೇರಿದಂತೆ ಹಿಂದುಳಿದ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಮಾನ್ಯ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯಲ್ಲಿ ನಾರಾಯಣಸ್ವಾಮಿಯವರು ಸರ್ಕಾರಕ್ಕೆ ಖಡಕ್ ಸೂಚನೆ ನೀಡಿದರು. ಹರಿಹರದಿಂದ ಬೆಂಗಳೂರಿನವರೆಗೆ ಒಳ ಮೀಸಲಾತಿವರೆಗೆ ಇವತ್ತೊಂದು ದಿವಸ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಏರುವ ಕೆಲಸವನ್ನು ದಲಿತ ಬಂಧುಗಳು ಮಾಡ್ತಾ ಇದ್ದಾರೆ. ಇದು ನನಗೆ ಗೊತ್ತಾದ ಮೇಲೆ ಇವತ್ತು ಅವರ ಹೋರಾಟದಲ್ಲಿ ನಾವು ಕೂಡ ಕೈ ಜೋಡಿಸಬೇಕು ಅನ್ನೋ ಕಾರಣಕ್ಕೆ ನಾನು ಬೆಂಗಳೂರಿನಿಂದ ಇವತ್ತು ಬಂದು ಅವರ ಸಭೆಯಲ್ಲಿ ಪಾಲ್ಗೊಂಡಿದ್ದೇನೆ. ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ನಾನು ಭಾರತೀಯ ಜನತಾ ಪಕ್ಷದ ವತಿಯಿಂದ ವಿರೋಧ ಪಕ್ಷದ ನಾಯಕರು ಆಗಿ ನಾನು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇನೆ. ಈ ಹೋರಾಟ ಇವತ್ತಿನದಲ್ಲ, 3-4 ದಶಕಗಳಿಂದ ಇದು ನಡೀತಾ ಬರ್ತಾ ಇರ್ತಕ್ಕಂಥದ್ದು. ಕಾಲಕ್ರಮೇಣ ಅವ್ರಿಗೆ ಆಗಬೇಕಾಗಿತ್ತು. ಭಾರತೀಯ ಜನತಾ ಪಕ್ಷ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಒಂದು ತೀರ್ಮಾನಕ್ಕೆ ಬಂದು ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿದ್ರು. ಮಾಡಿ ಆದ ನಂತರ ಆವತ್ತು ಇದೇ ಸರ್ಕಾರ ತೀರ್ಮಾನ ಕೊಟ್ಟರೂ ಜಾರಿಗೆ ತರಲಿಕ್ಕೆ ಅವರಿಗೆ ಅಧಿಕಾರ ಇರಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಾಗಿತ್ತು, ಆ ಕೆಲಸ ಆಗಿತ್ತು. ಆದರೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ಒಂದು ಬಾಕಿ ಇದ್ದಿದ್ದರಿಂದ ತೀರ್ಪು ಬರೋವರೆಗೆ ನೋಡಬೇಕು ಅಂದರು. ಆ ತೀರ್ಪು ಆಯಾ ಸರ್ಕಾರಗಳೇ ರಾಜ್ಯಗಳಲ್ಲಿ ಇದನ್ನು ತೀರ್ಮಾನ ತೆಗೆದುಕೊಳ್ಬೇಕು ಅಂತೇಳಿ ಆದೇಶ ಮಾಡಿ, ಆದೇಶದ ಪ್ರಕಾರ ಆದರೆ ಕರ್ನಾಟಕದಲ್ಲಿ ಇನ್ನೂ ರಿಪೋರ್ಟ್ ಬರಬೇಕು, ಮೀನಾಮೇಷ ಎಣಿಸ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದ್ದರಿಂದ ಜನರು ಕುಪಿತುಕೊಂಡಿದ್ದಾರೆ. ಪರಿಶಿಷ್ಟ ಜಾತಿಗಳು ಇವತ್ತೊಂದು ದಿವಸ ಹೋರಾಟಕ್ಕಿಳಿದಿದೆ. ಆದರೆ ಅವರ ಈ ಹೋರಾಟವನ್ನು ಮನಗಂಡು ಅವರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ಮನಗಂಡು ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ತಕ್ಷಣದಲ್ಲೇ ರಾಜ್ಯ ಸರ್ಕಾರ ಮಾಡಬೇಕು. ಪಾದಯಾತ್ರೆಯಲ್ಲಿ ಪಾವಗಡ ಶ್ರೀರಾಮ್, ಹುಚ್ಚಯ್ಯ, ಡಿಎಸ್ಎಸ್ ಜಿಲ್ಲಾಧ್ಯಕ್ಷರಾದ ರಾಮಯ್ಯ ಹಾಗೂ ಮುಖಂಡರಾದ ಕುಮಾರ್, ಮಾರುತಿ ಪ್ರಸನ್ನ, ಸೋರೆಕುಂಟೆ ಯೋಗೇಶ್, ಹನುಮಂತರಾಯಪ್ಪ ಸೇರಿದಂತೆ ತೋವಿನಕೆರೆ ದಲಿತ ಮುಖಂಡರು, ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಭಾಗಿಯಾಗಿ ಪಾದಯಾತ್ರೆಯನ್ನ ಯಶಸ್ವಿಗೊಳಿಸಿದ್ರು. ಕಳೆದ 30 ವರ್ಷಗಳಿಂದ ವಂಚಿತರಾಗಿರ್ತಕ್ಕಂಥ ನನ್ನ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ಈ ರಾಜ್ಯ ಸರ್ಕಾರ ಸಂಪೂರ್ಣ ವಿಳಂಬವಾಗಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಸುಪ್ರೀಂ ತೀರ್ಪು ನೀಡಿ ಕಳೆದ 7 ತಿಂಗಳ ಕಾಲಾವಕಾಶ ಕಳೆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಇನ್ನೂ ನಮಗೆ ಜಾರಿ ಮಾಡುವಲ್ಲಿ ವಿಫಲವಾಗ್ತಾ ಇದೆ, ಮೀನಾಮೇಷ ಎಣಿಸ್ತಾ ಇದೆ. ಸೊ ಇದರಿಂದ ನಮಗೆ ಈ ರಾಜ್ಯದ ಇಡೀ ಸಮುದಾಯಕ್ಕೆ, ಮಾದಿಗರ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ನಾವು ರಾಜಭವನ ಚಲೋವನ್ನು ಮಾಡ್ತಾ ಇದ್ದೀವಿ. ಈ ರಕ್ತಕ್ರಾಂತಿ ಹೋರಾಟದಲ್ಲಿ ಈಗಾಗಲೇ ಚಿತ್ರದುರ್ಗದಿಂದ ನಮ್ಮ ಎಲ್ಲ ಭೀಮ ಸೇನಾನಿಗಳು ಈಗಾಗಲೇ ಈ ರಾಜ್ಯ ಸರ್ಕಾರಕ್ಕೆ 30 ವರ್ಷಗಳಿಂದ ಏನು ಈ ರಾಜ್ಯ ಸರ್ಕಾರ ಈ ಆಳುವಂಥ ಪಕ್ಷಗಳು ಈ ಅದೆಷ್ಟೋ ಮಾದಿಗರನ್ನು ಬಲಿ ತೆಗೆದುಕೊಂಡಿದೆ, ಅದೆಷ್ಟೋ ಲಾಠಿ ಪ್ರವಾಹಗಳನ್ನು ಮಾಡಿದೆ, ಅದೆಷ್ಟೋ ಹೋರಾಟಗಳನ್ನು ಮಾಡಿದರೂ ಕೂಡ ಕಣ್ಣು ತೆರೆದ ಕ್ಯೂ ಮಂಡಾಗಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ಈ ನಮ್ಮ ಮಾದಿಗರ ರಕ್ತವನ್ನು ಎಷ್ಟು ತೊಗೊಳ್ತೀರೋ ಅಂತ ಹೇಳ್ಬಿಟ್ಟು ಚಿತ್ರದುರ್ಗದಲ್ಲಿ ನಾವು ರಕ್ತವನ್ನು ಕೊಟ್ಟು ಬಂದಿದ್ದೀವಿ. ಅದೇ ರೀತಿಯಾಗಿ ಹಿರಿಯೂರಲ್ಲಿ ಸಿದ್ದರಾಮಯ್ಯನವರ ನಮ್ಮ ಪಾಲಿಗೆ ಸತ್ತೋಗಿದ್ದಾರೆ, ಈ ರಾಜ್ಯ ಸರ್ಕಾರ ಸತ್ತೋಗಿದೆ ಅಂತ ಹೇಳ್ಬಿಟ್ಟು ಹಿರಿಯೂರಲ್ಲಿ ನಾವು ಅಣಕು ಶವಯಾತ್ರೆ ಮಾಡಿದ್ದೀವಿ.
ಮೋಸ ಮಾಡಿದ್ದೀರಾ ನೀವು ಈ ಒಂದು ಬಾರಿ ಅಂತ ನನಗೆ ಗೊತ್ತಾದ್ರೆ ಆ ಜಿಲ್ಲೆಯಲ್ಲಿ ನಿಮಗೆ ಕೆರವು ಹಾಕ್ತಾರೆ ಮತ್ತೆ ನಿಮ್ಮನ್ನ ಬಿಟ್ಕೊಳಲ್ಲ, ನಿಮ್ಮನ್ನ ಸೋಲಿಸ್ತಾರೆ ಅಂತ ಹೇಳ್ತಾ ಮತ್ತೆ ನನಗೆ ಇವಾಗ ರಾಜ್ಯ ಮಹಿಳಾ ಅಧ್ಯಕ್ಷರು ನಾನು ಮಾತಾಡ್ತಾ ಇದ್ದೀನಿ. ನೀವೇನಾದ್ರೂ ಈ ಬಾರಿ ಒಳ ಮೀಸಲಾತಿ ಮಾಡಲಿಲ್ಲ ಅಂತಂದ್ರೆ ಈ ವಿಧಾನಸೌಧ ನಾವು ಈ ಅಧಿವೇಶನದಲ್ಲಿ ನುಗ್ತೀವಿ. ಈಗಾಗಲೇ ನೀವು ಎರಡನೇದಾಗಿ ಕಾಲ್ನಡಿಗೆ ಜಾಥಾ ಏನು ಹರಿಯಾಣದಿಂದ ಬಂದಿದೆ, ಈಗಾಗಲೇ ನಿಮ್ಗಾಗಲೇ ಎಚ್ಚರಿಕೆ ಕೊಟ್ಟಿದೆ. ಬ್ಯಾಕ್ಲಾಗನ್ನು ತುಂಬಲ್ಲ ಅಂತ ಹೇಳಿ ನೀವು ಆದೇಶವನ್ನು ಮಾಡಿ ಬ್ಯಾಕ್ಲಾಗನ್ನು ತುಂಬ್ತೀರ ಅಂತಂದರೆ ಇಡೀ ಕಾಂಗ್ರೆಸ್ ಪಕ್ಷ ಸುಳ್ಳಿನ ಪಕ್ಷ, ಮೋಸ ಪಕ್ಷ, ದಗಾಕೋರರ ಪಕ್ಷ, ಏನು SC ಜನಾಂಗದ ಓಟನ್ನು ಪಡೆಯೋದಕ್ಕೋಸ್ಕರ ಸುಳ್ಳು ಮೋಸ ವಂಚನೆ ಮಾಡ್ತಕ್ಕಂಥ ಪಕ್ಷ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳ ಕೊನೆಯದಾಗಿ ನಾನು ಈ ಕಾಲ್ನಡಿಗೆ ಯಾತ್ರೆಯಲ್ಲಿ ನಾನು ಹೇಳೋದಕ್ಕೆ ಬಯಸೋಕೇನೆಂದ್ರೆ, ನಿಮ್ಮ ಮುಂದಿನಗಳಲ್ಲಿ ನಾಟಕ ನಡೆಯಲ್ಲ. ನಾವೆಲ್ಲ ಜಾಗೃತರಾಗಿದ್ದೀವಿ, ಮತದಾನದ ಬಗ್ಗೆ ಜಾಗೃತರಾಗಿದ್ದೀವಿ. ನೀವೇನೋ ಈ ಜಾಥಾ ಬೆಂಗಳೂರಿಗೆ ಬರೋವಷ್ಟರಲ್ಲಿ ಏನು ವಿಶೇಷವಾಗಿ ವಿಶೇಷ ಅಧಿವೇಶನ ಕರೆದು ನೀವು ನಾಗಮೋಹನ್ ದಾಸ್ ಆಯೋಗವನ್ನು ಜಾರಿ ಮಾಡಲಿಲ್ಲ ಅಂದರೆ ನಿಮಗೆ ತಕ್ಕ ಪಾಠವನ್ನು ಈ ರಾಜ್ಯದ ಮಾದಿಗ ಸಮುದಾಯ ಕಲಿಸ್ಬೇಕಾಗ್ತದೆ. ಆಮೇಲೆ ನಿಮ್ಮ ನಾಟಕ ಬಿಟ್ಬಿಡಿ. ಈಗ ಯಾವುದೇ ಕಾರಣಕ್ಕೂ ಯಾರು ಕೂಡ ಈ ರೀತಿ ಹೋರಾಟ ಮಾಡಿಲ್ಲ. ಒಂದು ಒಳ ಮೀಸಲಾತಿ ವರ್ಗೀಕರಣ ವಿಷಯ ಅಷ್ಟು ಪ್ರಮುಖವಾಗಿದ್ದಕ್ಕೋಸ್ಕರ ಈ 30 ವರ್ಷಗಳ ಕಾಲ ಸುದೀರ್ಘವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಾವೇನು ಹೋರಾಟ ಮಾಡ್ತಾ ಇದ್ದೀವಿ, ನಮ್ಮ ಕಾರಣ ಏನು, ರಾಜ್ಯಕ್ಕೆ ಮತ್ತು ದೇಶಕ್ಕೆ ಗೊತ್ತಾಗಿದೆ. ಅನೇಕ ಹೋರಾಟಗಳು ಮಾಡಿದ್ದೀವಿ. ಅನೇಕ ಹೋರಾಟಗಳಲ್ಲಿ ಬಹಳ ಶ್ರಮದಾಯಕ ಹೋರಾಟ ಪಾದಯಾತ್ರೆ. ಈ ಬಿರಿ ಬಿಸಿಲಲ್ಲಿ ನನ್ನ ಅಣ್ಣ ತಮ್ಮಂದರು ಇವತ್ತೇನು ಪ್ರೊಫೆಸರ್ ಕೃಷ್ಣಪ್ಪನವರು ಅವರ ಗದ್ದಿಗೆಯಿಂದ ಈ ಬಿಸಿಲಲ್ಲಿ ಇವತ್ತು ತುಮಕೂರು ತಲುಪಿದ್ದಾರೆ. ಈ ನಮ್ಮ ರಾಜ್ಯದ ಸಮಾಜದ ಪರವಾಗಿ ನಮ್ಮ ಪಾದಯಾತ್ರೆ ಸೈನಿಕರಿಗೆ ನಾನು ತುಂಬ ಹೃದಯ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ಸಮಾಜಕ್ಕೆ ಒಳ್ಳೇದು ಮಾಡೋಕ್ಕೋಸ್ಕರ ಅವರು ನಡೆದಿರುವ ಬಿಸಿಲಲ್ಲಿ ಕಾಲಲ್ಲಿ ರಕ್ತ ಬಂತ ಎಂದು ನಡೆದವ್ರೆ. ಬಿಸಿಲು ಲೆಕ್ಕ ಮಾಡಿಲ್ಲ. ಎಷ್ಟೇ ತಾವು ನೋಡಾದ್ರು, ಆಸ್ಪತ್ರೆಗೆ ಅಡ್ಮಿಟ್ ಆದರೂ, ಆರೋಗ್ಯ ಹೆಚ್ಚು ಕಡಿಮೆ ಆದರೂ ಮತ್ತೆ ಪಾದಯಾತ್ರೆ ಉಳ್ಕೊಂಡವ್ರೆ. ಅವರು ಸಮಾಜಕ್ಕೋಸ್ಕರ ಏನಾದರೂ ತ್ಯಾಗ ಮಾಡೋಕ್ಕೆ ನಡೆಯುವ ಈ ಎಲ್ಲ ವೀರರಿಗೆ ಮತ್ತೊಮ್ಮೆ ನಮ್ಮ ಕೃತಜ್ಞರು, ಸಮಾಜದ ಪರವಾಗಿ ನಮ್ಮ ಕೃತಜ್ಞರು ಸಲ್ಲಿಸಬೇಕಾಗುತ್ತೆ. ಅಲ್ಲಿ ಇವರ ಮುಂದೆ ಹೋಗೋದಕ್ಕೆ ಬಿಡಲಾರದು, ಇವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನ ಈ ಕುತಂತ್ರ ಸರ್ಕಾರ ಪೊಲೀಸ್ನವರ ಮೂಲಕ ಮಾಡಿಸೋದಕ್ಕೆ ಹೊರಟಿದೆ. ಸತ್ಯವಾಗಿ ಹೇಳ್ತೀನಿ, ನನಗೆ ಪೊಲೀಸ್ನವ್ರ ಮೇಲೆ ಈಗಲೂ ಕೋಪ ಇಲ್ಲ, ಇನ್ನು ಮುಂದೆ ಅರೆಸ್ಟ್ ಮಾಡಿದ್ರೆ ಕೋಪ ಬರಲ್ಲ. ಕಾರಣ ಏನಂತಂದ್ರೆ ಬಹಳ ಗೌರವಿತವಾಗಿ ಅವರೇ ನಮ್ಮ ಅಣ್ಣ ತಮ್ಮಂದ್ರು ನಡೆದೋಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಪೊಲೀಸರು ನಮಗೆ ಮಜ್ಜಿಗೆ ಕೊಡಿಸೋದು, ನೀರು ಕೊಡಿಸೋದು, ಜ್ಯೂಸ್ ಕೊಡಿಸೋದು ಮಾಡ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ಅವ್ರ ಬಗ್ಗೆ ನನ್ನ ರೆಸ್ಪೆಕ್ಟ್ ಇದೆ. ತುಂಬಾ ನನ್ನ ಜೊತೆ ನಡೆಸಿದ್ದಾರೆ ಅವರು ಕಿಲೋಮೀಟರ್ಗೆ. ಅದೇನಂತೆ ಆಡಳಿತ ಸರ್ಕಾರದ ಮಾತನ್ನ ಮೀರಕ್ಕಾಗಲ್ವಲ್ಲ. ಅವತ್ತು ಬ್ರಿಟಿಷರು ಕೊಟ್ಟಂತಹ ಬೂಟುಗಳನ್ನ ಕೊಟ್ಟಂತ ಈ ನಾಡಿನ ಕಾಲುಗಳೇ ಈ ನೆಲದ ಹೋರಾಟಗಾರರ ತುಳಿತಾ ಇತ್ತು. ಹಾಗೆ ಈ ಬ್ರಿಟಿಷರ ಅಪರಾಧ ಸಿದ್ದರಾಮಯ್ಯ ಸರ್ಕಾರ ಕೊಡುವಂತಹ ಲಾಠಿ ಬೂಟಿನ ಹೆಸರನ್ನ ನಮಗ್ ಕೊಡೋದಕ್ಕೆ ಅನಿವಾರ್ಯವಾಗಿ ಪೊಲೀಸರು ಬಂದಾಗ್ತಾರೆ. ನಮ್ಗೇನದ್ರ ಚಿಂತೆ ಇಲ್ಲ. ಬಂಧುಗಳೇ, ಮೊದಲನೇ ದಿನ ಎಂದರೂ ನಾವು ಹೇಳ್ತಾ ಇದ್ದೀವಿ. ನಾವು ಹೇಳಿದಾಗ ಮೊದಲನೇ ದಿನ ಅರುಣ್ ಕುಮಾರ್ ಎಲ್ಲೋ ಪಕ್ಷಾತೀತವಾಗಿ ಯಾವುದೋ ಪಕ್ಷನ ಹೋಲಿಕೆ ಮಾಡಂತ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಆದ್ರೆ ಈಗ ಎಲ್ಲರಿಗೂ ಅರಿವಾಗಿ ಸ್ಟಾರ್ಟ್ ಆಗಿದೆ. ಈ ಮಾದಿಗರ ಹೋರಾಟದ ನಂಬರ್ 1 ವಿರೋಧಿ ಅಂತಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ನೀವು. ನನಗೇನು ವೈಯಕ್ತಿಕ ದ್ವೇಷ ಇಲ್ಲ. ಈ ಮಾದಿಗರ ಒಳ ಮೀಸಲಾತಿಯ ನಂಬರ್ 1 ವಿರೋಧಿ ಅಂತ ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.